Ready for your instruction, sir. Guard of honor, stop, up. Sentry stand for remaining guard. Peace. ಎಲ್ರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲಾ ಪೊಲೀಸ್ ಗೋಕಾಕ್ ಉಪವಿಭಾಗದ ವತಿಯಿಂದ ಕಳೆದು ಹೋದ ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ವಾರಸುದಾರರಿಗೆ ಮರಳಿ ಕೊಡ್ತಕ್ಕಂಥ ಕಾರ್ಯಕ್ರಮದ ವೇದಿಕೆ ಮೇಲೆ ಅಸೀನರಾಗಿರ್ತಕ್ಕಂಥ ಮಾನ್ಯ SP ಸಾಹೇಬರು ಕೆ ರಾಮರಾಜನ್ ಸಾಹೇಬರು, ಮಾನ್ಯ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ ಬೆಳಗಾವಿಯವರಿಗೆ ತುಂಬುವುದಾದ ಸ್ವಾಗತ. ಮಾನ್ಯ DSP ಸಾಹೇಬರು ಅವರಿಗೆ ಪೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನೋರ್ವ ಅಧಿಕಾರಿಗಳಾದಂಥ ರವಿ ಡಿ ನಾಯಕ್ ಸಾಹೇಬರು, DSP ಸಾಹೇಬರು ಗೋಕಾಕ್ ಇವರಿಗೆ KV ವಾಲಿಕಾರ್ PSI ಗೋಕಾಕ್ ರೂರಲ್ ಅವರು ಗುಚ್ಛ ನೀಡಿ ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಗೋಕಾಕ್ ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಭಾಳಷ್ಟು ಕಳ್ತನಗಳ ಸುಮಾರು ಒಂದು 10ಕ್ಕಿಂತ ಜಾಸ್ತಿ ಕಳ್ತನಗಳ ಪತ್ತೆ. ಅದರಲ್ಲಿ ಒಂದು 125 ಗ್ರಾಮ್ ಗೋಲ್ಡ್ ರಿಕವರಿ ಆಗಿದೆ. ಅದಲ್ಲದೆ ಟ್ರ್ಯಾಕ್ಟರ್ ಟ್ರಾಲಿ 1-2, ಬೈಕ್ 1 ಮತ್ತು ಪಂಪ್ ಸೆಟ್ 1-2 ಮತ್ತು ಕೇಬಲ್ ಕಳ್ತನ 13. ಸೊ ಇಷ್ಟೊಂದು ಕೇಸ್ ನಮ್ಮ ಗೋಕಾಕ್ ಸಬ್ ಡಿವಿಷನಲ್ಲಿ ಪತ್ತೆ ಮಾಡಲಾಗಿದೆ ಇತ್ತೀಚೆಗೆ ಲಾಸ್ಟ್ 1 ವೀಕಲ್ಲಿ ಎಷ್ಟು ಆಗಿರೋದು. ಸೊ ಫಸ್ಟ್ ಕೇಸ ಒಂದು 2 ಅಕ್ಯೂಸ್ಡ್ ಘಟಪ್ರಭಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕಳ್ತನ ಕೇಸಲ್ಲಿ ನಾವು ಹುಡುಕುವ ಸಂದರ್ಭದಲ್ಲಿ ಹನುಮಂತ ಭೀಮಪ್ಪ ಪೂಜಾರಿ 37 ವರ್ಷ, ನಲ್ಲನಟ್ಟಿ ಗ್ರಾಮದವನು. ಲಕ್ಷ್ಮಣ್ ರಾಮಪ್ಪ ಹಂಚಿನಮನೆ ಇವನಕ್ಕೊಂದು 29 ವಯಸ್ಸು, ಇವನು ಬಾಳೆಬಾಲ್ ವಿಲೇಜ್ ಅವನು. ಸೊ ಇವರಿಬ್ಬರು ಸೇರಿ ಒಂದು 110 ಗ್ರಾಮ್ ಕಳ್ತನವನ್ನು ಒಂದು 7 ಕಡೆ ಮಾಡಿದ್ದಾರೆ. ಇಬ್ಬರೇ ಆರೋಪಿಗಳು 7 ಕಡೆ ಮಾಡಿದ್ದಾರೆ, 7 ಕಡೆ ಬೇರೆ ಬೇರೆ ಅಫೆನ್ಸ್ ಮಾಡಿದ್ದಾರೆ. ಸೊ ಫಸ್ಟ್ ಘಟಪ್ರಭಾ ಟೌನ್ ವ್ಯಾಪ್ತಿಯಲ್ಲಿ ಒಂದು 15 ಗ್ರಾಮ್ ಚಿನ್ನವನ್ನು ಕಿತ್ಕೊಂಡು ಹೋಗ್ತಾರೆ. ಚೈನ್ ಸ್ನಾಚಿಂಗ್ ಅಂದರೆ ಹೇಳ್ತೀವಲ್ಲ, ಕಿತ್ಕೊಂಡು ಹೋಗಿರ್ತಾರೆ. ಬಾಳುಬಾಲ ವಿಲೇಜಲ್ಲಿ ಒಂದು 10 ಗ್ರಾಮ್ ತೂಕದ ಬಂಗಾರ ಮನೆ ಕಳ್ತನ, ರಾತ್ರಿ ಟೈಮಲ್ಲಿ ಮನೆ ಕಳ್ತನ ಮಾಡಿರ್ತಾರೆ. ಮತ್ತು ಘಟಪ್ರಭಾ ವ್ಯಾಪ್ತಿಯಲ್ಲಿರುವ ಬಾಳುಬಾಲ ವಿಲೇಜಲ್ಲಿ ಇನ್ನೊಂದು ಕಳ್ತನ 18.5 ಗ್ರಾಮ್ HBT ಮನೆ ಕಳ್ತನ ಮಾಡಿರ್ತಾರೆ. ಮತ್ತು ಬಸಲಿಗಟ್ಟಿಯಲ್ಲಿ ಒಂದು 25 ಗ್ರಾಮ್ ಮನೆ ಕಳ್ತನ. ಬಸಲಿಗುಂದಿಯಲ್ಲಿ ಒಂದು 25 ಗ್ರಾಮ್ ಕಳ್ತನ. ಮತ್ತು ಗೋಕಾಕ್ ಗ್ರಾಮೀಣ ಠಾಣೆಯಲ್ಲಿ ಬರುವ ಮಲವಂಕಿ ವಿಲೇಜಲ್ಲಿ ಒಂದು 10 ಗ್ರಾಮ್ ಮನೆ ಕಳ್ತನ ಮಾಡಿರುವುದು. ಗೋಕಾಕ್ ಗ್ರಾಮೀಣ ಮಲವಂಕಿಯಲ್ಲಿ ಇನ್ನೊಂದು 35 ಗ್ರಾಮ್ ಕಳ್ತನ. ಒಟ್ಟು ಒಂದು 110 ಗ್ರಾಮ್ ಚಿನ್ನವನ್ನು ಕಳ್ತನ ಮಾಡಿರುವುದು ಕಂಡು ಬಂದಿದೆ. ನಮ್ಮ ಘಟಪ್ರಭಾ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವರ ಸ್ಟಾಫ್ ಈ ಕೇಸನ್ನು, ಈ 2 ಅಕ್ಯೂಸರನ್ನು ಪತ್ತೆ ಮಾಡಿ ಇವರ ಕಡೆಯಿಂದ ರಿಕವರಿ ಮಾಡಿ ನಿನ್ನೆ ಅವನನ್ನು ಕೋರ್ಟಲ್ಲಿ ಕೂಡ ಪ್ರೊಡ್ಯೂಸ್ ಮಾಡಲಾಗಿದೆ. ಇವರ ಕಡೆಯಿಂದ ಒಂದು ಇದಕ್ಕೆ ಅಫೆನ್ಸ್ಗೆ ಯೂಸ್ ಮಾಡಿರುವ ಮೋಟಾರ್ ವೆಹಿಕಲ್ ಬೈಕ್ ಒಂದು ಕೂಡ ಮಹಾರಾಷ್ಟ್ರನಲ್ಲಿ ಕಳ್ತನ ಮಾಡಿರ್ತಾರೆ, ಅದನ್ನು ಪತ್ತೆ ಮಾಡಲಾಗಿದೆ. ಮಹಾರಾಷ್ಟ್ರನಲ್ಲಿ ಆಗಿರೋ ಒಂದು ಬೈಕ್ ಕಳ್ತನವನ್ನು ಕೂಡ ಪತ್ತೆ ಮಾಡಲಾಗಿದೆ. ಒಟ್ಟು 7 ಕೇಸಲ್ಲಿ ಒಂದು ಕಳ್ತನವನ್ನು ಪತ್ತೆ ಮಾಡಿದ್ದಾರೆ. ಘಟಪ್ರಭಾ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ಸ್ಟಾಫ್ ಎಲ್ಲ ಇಲ್ಲಿದ್ದಾರೆ.
ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಸೊ ನಾವು ರಿಸಲ್ಟ್ ಜೊತೆಗೆ ನಿಮ್ಮ ಜೊತೆಗೆ ಬರಬೇಕಂದ್ರೆ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಮಾತಾಡೋದು ಮಾತ್ರ ಅಲ್ಲ, ಪೊಲೀಸಲ್ಲಿ ನಾವು ರಿಸಲ್ಟ್ ಕೊಡಬೇಕು. ಸೊ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂದರೆ ಇಲ್ಲೋದಕ್ಕಿಂತ ಇವತ್ತು ಗೋಕಾಕ್ ಸಬ್ ಡಿವಿಷನ್ DSP ಅವರು ರವಿನಾಯಕ್ ಅವರ ನೇತೃತ್ವದಲ್ಲಿ ಎಂಟೈರ್ ತಂಡ ಗೋಕಾಕ್ ಸಬ್ ಡಿವಿಷನಲ್ಲಿ ಭಾಳಷ್ಟು ಕಳ್ತನಗಳನ್ನು ಪತ್ತೆ ಮಾಡಲಾಗಿದೆ. ಅದರಲ್ಲಿ ಘಟಪ್ರಭಾ ಜಾಸ್ತಿ ಕಳ್ತನವನ್ನು ಪತ್ತೆ ಮಾಡಿರ್ತಾರೆ. ಇದು ಮುಗಿದ ನಂತರ ಇನ್ನೊಂದು ಕೇಸಲ್ಲಿ ಕುಳಗೋಡು ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಅವರು ಒಂದು 15 ಗ್ರಾಮ್ ಕಳ್ತನ, ಮನೆ ಕಳ್ತನ ಒಂದು ಆಗಿದೆ. ಇದು ಮಾನಂಬಿ ಗ್ರಾಮದಲ್ಲಿ ಒಂದು 3 ಮನೆ ಕಳ್ತನ ಆಗಿದೆ. ಆ ಒಂದು ಮನೆಯಲ್ಲಿ ಸುಮಾರು ಒಂದು 15 ಗ್ರಾಮ್ ಬಂಗಾರ ಕಳ್ತನ ಆಗಿದೆ. ಅದರಲ್ಲಿ ಒಂದು 3 ಜನ ಸೇರಿ ಈ ಕಳ್ತನವನ್ನು ಮಾಡಿರ್ತಾರೆ. ಬಸವರಾಜ್ ರಾಮಕೃಷ್ಣ ಯಲ್ಲಶೆಟ್ಟಿ 24 ವಯಸ್ಸಿನವನಿಗೆ, ಶ್ರೀಶೈಲ್ ನೀಲವ ಮೇತ್ರಿ 22 ವರ್ಷ, ಹನುಮಂತ ಪರಪ್ಪ ಭಜಂತ್ರಿ ಇವನು 3 ಜನನು ಕೂಡ ಬಾಗಲಕೋಟೆ ಜಿಲ್ಲೆಯವರು. ಅಲ್ಲಿಂದ ಬಂದು ಇಲ್ಲಿ ನಮ್ಮಲ್ಲಿ ಕಳ್ತನವನ್ನು ಮಾಡಿರ್ತಾರೆ. ಇವರು ಕಳ್ತನ ಮಾಡಿ ನಂತರ ಇತ್ತೀಚೆಗೆ ಇವರ ಕಡೆಯಿಂದ ಜಾನ್ 30ಕ್ಕೆ ಈ ಕಳ್ತನವನ್ನು 3 ಮನೆಯಲ್ಲಿ ಆಗಿರುತ್ತದೆ. ಈಗ ಕಳ್ತನವನ್ನು ಪತ್ತೆ ಮಾಡಿ ಅದರಲ್ಲಿ ಸುಮಾರು ಒಂದು 15 ಗ್ರಾಮ್ ಚಿನ್ನ ಬಂಗಾರವನ್ನು ಕೂಡ ಅದು ರಿಕವರಿ ಮಾಡಲಾಗಿದೆ. ಅಕ್ಯೂಸರನ್ನು ಕೂಡ ನಾವು ಸೆಕ್ಯೂರ್ ಮಾಡಿದ್ದೀವಿ, ಪ್ರೊಡ್ಯೂಸ್ ಮಾಡ್ತೀವಿ. ಇತ್ತೀಚೆಗೆ ಮತ್ತು ಗೋಕಾಕ್ ರೂರಲ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಭಾಳಷ್ಟು ಕಡೆ ಮೋಟಾರ್ ಪಂಪ್ ಸೆಟ್ ನದಿಯಲ್ಲಿ ಹಾಕಿರೋದು, ಬಾವಿಯಲ್ಲಿ ಹಾಕಿರೋದು, ನೀರು ಕಮ್ಮಿ ಆದಮೇಲೆ ಮೋಟಾರ್ ಪಂಪ್ ಸೆಟ್ ಮತ್ತು ವೈರ್ ಕಳ್ತನಗಳನ್ನು ಒಂದು 13 ಕಡೆ ವೈರ್ ಕಳ್ತನಗಳು ಆಗಿದೆ. ಅದರಲ್ಲಿ ಕೆಲವೊಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೆಲವೊಬ್ಬರು ಕೊಟ್ಟಿಲ್ಲ. ಜನರಿಗೆ ನಾವು ಏನು ಹೇಳ್ತೀವಿ ಅಂದರೆ, ನೀವು ಒಂದು ಸಣ್ಣ ಇಶ್ಯೂ ಇದಂದ್ರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟನ್ನು ಕೊಡಿ. ಇತ್ತೀಚೆಗೆ ನಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾವು ಕೂಡ ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡ್ತಾ ಇದ್ದೀವಿ. ನೀವು ಕಂಪ್ಲೇಂಟ್ ಕೊಡ್ತೀರಂದ್ರೆ ನಾವು FIR ಸ್ವೀಕರಿಸಿ ನಿಮಗೆ ಖಂಡಿತವಾಗಿ ನಾವು FIR ಅನ್ನು ಮಾಡಿಕೊಡ್ತೀವಿ. ಮತ್ತು ಕೇಸ್ ಪತ್ತೆ ಮಾಡೋದಲ್ಲಿ ಕೆಲವೊಂದು ಕೇಸಲ್ಲಿ ನೀವು ಸಣ್ಣ ಕೇಸ್ಗಳಲ್ಲಿ ಪತ್ತೆ ಮಾಡೋದು ತುಂಬ ಈಸಿ ಇರುತ್ತೆ, ಅವರು ಜಾಸ್ತಿ ಎಫೋರ್ಟ್ ಮಾಡಿರೋದಿಲ್ಲ. ಸಣ್ಣದಾಗುತ್ತೆ ಅಂದ್ರೆ ಕೂಡ ದಯವಿಟ್ಟು ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ. ಇನ್ನೊಂದು ಕೂಡ ನಾವು ಹೇಳಿದ್ವಿ, ಒಂದು ವೇಳೆ ನಮಗೆ FIR ಮಾಡಿಲ್ಲ ಅಂದ್ರೆ ಕೂಡ KSP ಅಪ್ಲಿಕೇಶನ್, ನಮ್ಮ ಮೊಬೈಲ್ ಅಪ್ಲಿಕೇಶನಲ್ಲಿ ಇಂಥಾಗ ಕಳ್ತನ ಆಗಿದೆ, FIR ಮಾಡಿಲ್ಲ ಅಂದರೆ ಒಂದು ಹೇಳ್ತೀರಂದ್ರೆ ನಾವು ಪರ್ಸ್ನಲಿ ಫಾಲೋಅಪ್ ಮಾಡಿ ಸ್ಟೇಷನ್ಗಳಲ್ಲಿ ಯಾಕೆ FIR ಮಾಡಿಲ್ಲ ಅಂದರೆ ಪ್ರಶ್ನೆ ಮಾಡ್ತೀವಿ. ಇತ್ತೀಚೆಗೆ ನನಗೆ ಗೊತ್ತಿರುವಂಗೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ FIR ಯಾವುದೋ ದಾಖಲು ಮಾಡ್ತಾ ಇಲ್ಲ ಅಂದ್ರೆ ಕಂಪ್ಲೇಂಟ್ಸ್ ಯಾವುದೂ ಇಲ್ಲ. ಜನರು ಬರೋದು ಕೆಲವೊಂದು ಸಿವಿಲ್ ಡಿಸ್ಪ್ಯೂಟಲ್ಲಿ ಅದು ಸಿವಿಲ್ ನೇಚರ, ಕ್ರಿಮಿನಲ್ ನೇಚರ ಇರೋದು ಬಿಟ್ಟು ಬೇರೆ ಎಲ್ಲ ಕೇಸಲ್ಲಿ ಕೂಡ ನಮ್ಮ ಪೊಲೀಸ್ ಆಫೀಸರ್ಸ್ ಯಾವುದೇ ನಿರ್ಲಕ್ಷ್ಯ ಇಲ್ಲದೆ FIR ಅನ್ನು ದಾಖಲು ಮಾಡ್ತಾ ಇದ್ದಾರೆ. ಸೊ ಅದರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಭಾಳಷ್ಟು ಈಗ ಇತ್ತೀಚೆಗೆ ಕೇಸನ್ನು ಕೂಡ ನಂಬರ್ ಆಫ್ ಕೇಸಸ್ ಜಾಸ್ತಿ ಆಗಿದೆ. ಯಾಕಂದರೆ ಬರುವ ಪ್ರತಿಯೊಂದು ಕಂಪ್ಲೇಂಟ್ ರಾಜ್ಯ ಪಂಚಾಯತ್ ಇಲ್ಲದೆ, ಕೇಸು ಸಣ್ಣದಿದೆ, ವ್ಯಾಲ್ಯೂ ಕಮ್ಮಿ ಇದೆ, ಇಂಥದ್ದು ಯಾವುದೋ ಕಾರಣ ಇಲ್ಲದೆ ತಕ್ಷಣ FIR ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ಪತ್ತೆ ಆಗುವುದು ಕೂಡ ಜಾಸ್ತಿ ಆಗಿದೆ. ಸೊ ಇಂಥಾಗ ಒಂದು ರೈತರಿಗೆ ಸಮಸ್ಯೆ ಆಗೋದ್ರಿಂದ ನಾವು ಕೂಡ ಇದೊಂದು ಗಂಭೀರವಾಗಿ ಪರಿಗಣಿಸಿ ನೈಟ್ ರೌಂಡ್ಸಲ್ಲಿ ಸ್ವಲ್ಪ ಜಾಸ್ತಿ ಚುರುಕಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಒಂದು 5 ಜನ ಸಸ್ಪೆಕ್ಟ್ ನಮಗೆ ಸಿಕ್ಕಿದ್ದಾರೆ. ಯಲ್ಲಪ್ಪ ಇವರು ಒಂದು 35 ವರ್ಷ, ನಲ್ಲನಟ್ಟಿ ವಿಲೇಜ್. ಯಲ್ಲಪ್ಪ ಸಣ್ಣ ಲಗ್ನಮ್ಮ. ಹಾಂ. ರಾಜು ಮುರ್ಕಿಬಾವಿ 25 ವಯಸ್ಸು, ನಲ್ಲನಟ್ಟಿ ವಿಲೇಜ್. ಮಾರುತಿ ವಾಲಿಕರ್ ನಲ್ಲನಟ್ಟಿ ವಿಲೇಜ್ 25 ವಯಸ್ಸು. ಬಸವರಾಜ್ ಹೊರಟ್ಟಿ 35 ವಯಸ್ಸು, ನಲ್ಲನಟ್ಟಿ ವಿಲೇಜ್. ಯಲ್ಲಪ್ಪ ಕುಳ್ಳೂರ್ 38 ವಯಸ್ಸು, ನಲ್ಲನಟ್ಟಿ ವಿಲೇಜ್. 2 ಪಂಪ್ ಸೆಟ್ ಇಲ್ಲಿ ಇದೆ, ಅದು ಕೂಡ ರಿಕವರಿ ಮಾಡಿದ್ವಿ. 13 ಕಡೆ ಒಂದು 88 kg ತೂಕ ಇರುವ ಒಂದು 13 ಕಡೆ ವೈರ್ ಕಳ್ತನ ಮಾಡಿರ್ತಾರೆ. ಇವರು ವೈರ್ ಕಳ್ತನ ಮಾಡುವುದಕ್ಕೆ ಯೂಸ್ ಮಾಡಿರುವ ಬೈಕ್ ಮತ್ತು ಟಾಟಾ ಏಸ್ ಎರಡನ್ನು ಕೂಡ ನಾವು ರಿಕವರಿ ಮಾಡಿದ್ದೀವಿ. ಚಿಕ್ಕಡೊಳ್ಳಿ ಗ್ರಾಮದಲ್ಲಿ ಈ ಅಫೆನ್ಸಸ್ ಆ ಸುತ್ತಮುತ್ತ ಆಗಿದೆ. ಇವರು ಸುಮಾರು ಒಂದು 2 ರಿಂದ 3 ತಿಂಗಳಲ್ಲಿ ಬೇರೆ ಬೇರೆ ಕಡೆ ಅಫೆನ್ಸ್ ಮಾಡಿರೋದು ಕಂಡು ಬಂದಿದೆ. ಸೊ ಇದರಲ್ಲಿ 13, 2, 15 ಕೇಸನ್ನು ಇದರಲ್ಲಿ ಪತ್ತೆ ಮಾಡಲಾಗಿದೆ. ಅಂಕಲಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ನಮಗೆ ಫಾಸ್ಟ್ ಬೈಕ್ ಕಳ್ತನ, ಇತ್ತೀಚೆಗೆ ಒಂದು ಬೈಕ್ ಕಳ್ತನ ಆಗಿದೆ. ಇವನ ಸಸ್ಪೆಕ್ಟ್ ಮೇಲ್ಗಡೆ ಇವನನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಇದು ಮಾರ್ಚ್ 29ನೇ ತಾರೀಕು ಬೈಕ್ ಕಳ್ತನ, ಅಂಕಲಗಿ ಟೌನ್ ವ್ಯಾಪ್ತಿಯಲ್ಲಿ ಒಂದು ಬೈಕ್ ಕಳ್ತನ ಆಗುತ್ತದೆ. ಸೊ ಅಕ್ಯೂಸರನ್ನು ಕರ್ಕೊಂಡು ಬಂದು ವಿಚಾರಣೆ ನಾವು ಮಾಡುವ ಸಂದರ್ಭದಲ್ಲಿ ಅವನು ಒಂದು 2 ಅಕ್ಯೂಸರ್, ಬಸವರಾಜ್ ಚಿಕ್ಕಾರಿ ಮತ್ತು ದುರ್ಗಪ್ಪ ಖಾನಾಪುರ, ಇಬ್ಬರು ಕೂಡ ಈಗ ನೆಲಗಂಟಿ ವಿಲೇಜಲ್ಲಿ ಇರುವವರು ಈಗ ಇತ್ತೀಚೆಗೆ
ಬೆಳಗಾವಿ ಟೌನ್ ಲಿಮಿಟ್ಸಲ್ಲಿ ವಾಸ ಇದ್ದಾರೆ. ಇವರು ಒಂದು ಬೈಕ್ ಕಳ್ತನ ಮತ್ತು ಖಾನಾಪುರಲ್ಲಿ ಕ್ರೈಮ್ ನಂಬರ್ 72/2026 ಇತ್ತೀಚೆಗೆ ಒಂದು ಟ್ರ್ಯಾಕ್ಟರ್ ಟ್ರಾಲಿ ಮತ್ತು ನಂದಗಡಲ್ಲಿ ಒಂದು ಲಾಸ್ಟ್ ಇಯರ್ ಒಂದು ಟ್ರ್ಯಾಕ್ಟರ್ ಟ್ರಾಲಿ ಕಳ್ತನ ಮಾಡಿ ಮಾರಾಟ ಮಾಡಿರೋದು ಕಂಡು ಬಂದಿದೆ. ಅದನ್ನು ಕೂಡ ರಿಕವರಿ ಮಾಡಿದ್ದೀವಿ. ಅಕ್ಯೂಸರನ್ನು ಕೂಡ ಜೈಲಿಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ಸೊ ಇದೇ ಜೊತೆಗೆ ಎಂಟೈರ್ ಸಬ್ ಡಿವಿಷನ್ ಕೂಡ ಮೊಬೈಲ್ ಫೋನ್ಸ್ ಜಾತ್ರೆಗೆ ಬರುವಾಗ ಕಳ್ತನ ಆಗಿರ್ತದೆ, ಮಾರ್ಕೆಟ್ ಹೋಗಿರ್ತಾರೆ ಕಳ್ತನ ಆಗಿರ್ತದೆ. ಮೊಬೈಲ್ ಫೋನ್ ಕಳ್ತನದಲ್ಲಿ 4-5 ಸಾವಿರ ಇರ್ತದೆ. ಕಂಪ್ಲೇಂಟ್ ಯಾಕೆ ಕೊಡೋದಂದ್ರೆ ಹೇಳ್ಬಿಟ್ಟು ಮಿಸ್ಸಿಂಗ್ ಕೇಸ್ ಅಂದರೆ ನಮ್ಮಲ್ಲಿ ರಿಪೋರ್ಟ್ ಮಾಡ್ತಾ ಇದ್ದಾರೆ ಜನ. ಸೊ CAER ಪೋರ್ಟಲ್ ಅಂದರೆ ಒಂದು ಪೋರ್ಟಲ್ ಇದೆ. ಮಿಸ್ಸಿಂಗ್ ನಮ್ಮಲ್ಲಿ ಬಂದು ಕೊಡುವಾಗ ಸೊ ಯಾವುದೇ ಇರಲ್ಲ, ಒಂದು 5 ನಿಮಿಷ ನೀವು ಮಾಹಿತಿ ಮಾತ್ರ ಕೊಟ್ಟು ಹೋಗ್ತೀರಂದ್ರೆ ಸಾಕಾಗುತ್ತದೆ. ನಿಮ್ಮ ಮೊಬೈಲ್ ಫೋನನ್ನು ಕಳ್ತನ ಮಾಡಿರೋ ಮೊಬೈಲ್ ಫೋನನ್ನು IMEI ಬ್ಲಾಕ್ ಮಾಡಿ ಬೇರೆ ಯಾರು ಈ ಫೋನನ್ನು ಉಪಯೋಗ ಮಾಡದೆ ಒಂದು ವೇಳೆ ಮಾಡ್ತಾರಂದ್ರೆ ಆ ಸಿಮ್ ನಂಬರ್ ಯಾವ ಸಿಮ್ಮಲ್ಲಿ ಆ ಫೋನನ್ನು ಉಪಯೋಗ ಮಾಡ್ತಾರೋ ಆ ಮಾಹಿತಿ ಬರ್ತದೆ. ಆ ಮಾಹಿತಿ ಪ್ರಕಾರ ನಾವು ಆ ಫೋನನ್ನು ರಿಕವರಿ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಆಲ್ರೆಡಿ ಹತ್ತನೆಯಲ್ಲಿ ಒಂದು 115ಕ್ಕಿಂತ ಜಾಸ್ತಿ ಮೊಬೈಲ್ ಫೋನನ್ನು ರಿಕವರಿ ಮಾಡಿ ಲಾಸ್ಟ್ ವೀಕ್ ಕೊಟ್ಟಿದ್ದಾರೆ. ನಾವು ಬೆಳಗಾವಿ ಸೆಂಟ್ ಸ್ಟೇಷನಲ್ಲಿ ಒಂದು 50 ಆಲ್ರೆಡಿ ಮಾಡಿದ್ದೀವಿ. ಇವತ್ತು ನಮ್ಮ ಕೈಯಲ್ಲಿ 115 ಇದೆ. ಚಿಕ್ಕೋಡಿ ಮತ್ತು ರಾಮದುರ್ಗ ಬೈಲೊಂಗಲ್ ಅಲ್ಲಿ ಕೂಡ ಆಲ್ಮೋಸ್ಟ್ ಒಂದು 100ಕ್ಕಿಂತ ಜಾಸ್ತಿ ಮೊಬೈಲ್ ಸಬ್ ಡಿವಿಷನಲ್ಲಿ ಇದೆ. ಅವರು ರಿಕವರಿ ಮಾಡಿ ಅವರು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಒಂದು ತಿಂಗಳಲ್ಲಿ ಸುಮಾರು 500ಕ್ಕಿಂತ ಜಾಸ್ತಿ ಮೊಬೈಲ್ ಲಾಸ್ಟ್ 2 ಇಯರ್ಸಲ್ಲಿ ಏನೇನಾಗಿದೋ ಮತ್ತು ಇತ್ತೀಚೆಗೆ ಆಗಿರೋ ಮೊಬೈಲ್ ಫೋನ್ನ ಕೂಡ ನಾವು ರಿಕವರಿ ಮಾಡಿದ್ದೀವಿ. ಸೊ ಇದರಲ್ಲಿ ಭಾಳಷ್ಟು ಇವತ್ತು ನಮ್ಮ ಜೊತೆಗೆ ಮೊಬೈಲ್ ಫೋನ್ ಓನರ್ ಕೂಡ ಬಂದಿದ್ದಾರೆ. ಸೊ ನಾವು ಕೊಡುವ ಮಾಹಿತಿ ಒಂದೇ ಒಂದು, ನಾವು ನಮ್ಮ ಪ್ರಯತ್ನವನ್ನು ಖಂಡಿತವಾಗಿ ಸಂಪೂರ್ಣ ಪ್ರಯತ್ನ ನಿಮ್ಮದು ಸಣ್ಣ ಒಂದು ಮೊಬೈಲ್ ಫೋನ್ ಇರಲಿ, ಸಣ್ಣ ಕಳ್ತನ ಇರಲಿ, ಅದನ್ನು ನಾವು ಪತ್ತೆ ಮಾಡೋದಲ್ಲಿ ನಾವು ಸಂಪೂರ್ಣ ಎಫರ್ಟನ್ನು ನಾವು ಮಾಡ್ತೀವಿ. ನಮ್ಮ ಗಮನಕ್ಕೆ ನೀವು ತೊಗೊಂಡು ಬರಬೇಕು. ಫಸ್ಟ್ ನಮ್ಮ ಗಮನಕ್ಕೆ ತೊಗೊಂಡು ಬರೋದಕ್ಕೆ ಈಗ ಪೊಲೀಸ್ ಸ್ಟೇಷನಲ್ಲಿ ಗಂಟೆಗಟ್ಟಲೆ ನಿಂತ್ಕೊಂಡಿರೋದು ಬೇಕಾಗಲ್ಲ. ಬಂದ ತಕ್ಷಣ ನಾವು FIR ಮಾಡೋದಕ್ಕೆ ಭಾಳಷ್ಟು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದು ವೇಳೆ ಇಲ್ಲಿ ಆಗಿಲ್ಲ ಅಂದ್ರೆ ಎಸ್ಕಲೇಷನ್ ಹೆಂಗೆ ನೀವು ಸೀನಿಯರ್ ಆಫೀಸರ್ಗೆ ತಿಳಿಸೋದಂದ್ರೆ KSP ಮೊಬೈಲ್ ಆ್ಯಪನ್ನು ಕೂಡ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇತ್ತೀಚೆಗೆ ಎವಿಡೆನ್ಸ್ ಬೇಸ್ಡ್ ಇನ್ವೆಸ್ಟಿಗೇಷನ್ ಏನೇನು ನೀವು ಕಂಪ್ಲೇಂಟ್ ಕೊಡುವಾಗಲೇ ವಿಡಿಯೋ ರೆಕಾರ್ಡಿಂಗ್ ಮಾಡಿನೇ ಅದನ್ನೇ ನಾವು ಕಂಪ್ಲೇಂಟ್ ಆಗಿ ತೊಗೊಳ್ತಾ ಇದ್ದೀವಿ. ಹಿಂದೆ ನೀವು ಬರೆದು ಕೊಡ್ತಾ ಇದ್ದೀರಿ, ನೀವು ಬರೆದು ಕೊಡ್ತೀರಂದ್ರೆ ಕೂಡ ಬಂದು ನಾವು ಫಾರಿನ್ ಕಂಟ್ರೀಸಲ್ಲಿ ಹೆಂಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ನಮ್ಮ ಬೆಳಗಾವಿಯಲ್ಲಿ ನಾವು ಈಗ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಕೂಡ ಈ ಸಾಕ್ಷಿ ಆಂಧ್ರ ಇರ್ತದೆ. ನೀವು ಕಂಪ್ಲೇಂಟ್ ಬಂದ ನಂತರ ಫಸ್ಟ್ ನಿಮ್ಮ ಕಡೆ ನಾವು ಮಾತಾಡ್ತೀವಿ, ಏನಾಗಿದೆ, ಯಾವ ಊರವರು, ಹೆಂಗೆ ಅಂದರೆ ಎಲ್ಲ ರೆಕಾರ್ಡ್ ಆಗುತ್ತದೆ. ಇದನ್ನೇ ಕೋರ್ಟಲ್ಲಿ ಕೂಡ ನಾವು ಕೊಡ್ತೀವಿ. ಏನಾಗಿದೆ ಅಂದ್ರೆ ನೀವು ಹೇಳೋದು ರಕ್ತ ಗಾಯ ಅಂತಂದ್ರೆ ತೋರಿಸಿರಂದ್ರೆ ಅದು ವಿಡಿಯೋನಲ್ಲಿ ಇರ್ತದೆ. ನೀವು ಕೋರ್ಟಿಗೆ ಹೋಗುವಾಗ ಅದು ಡಿಸ್ಪ್ಲೇ ಮಾಡುವಾಗ ಎವಿಡೆನ್ಸ್ ಚೆನ್ನಾಗಿರ್ತದೆ. ಮತ್ತು ಪಂಚನಾಮ ಮಾಡೋದು ಪ್ರತಿಯೊಂದು ಕೂಡ ನಾವು ಇನ್ವೆಸ್ಟಿಗೇಷನಲ್ಲಿ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಈ ಕೇಸಲ್ಲಿ ಈಗ ಕಳ್ತನ ಆಗಿರುವ ಕೇಸಲ್ಲಿ ನಮ್ಮ ಗುರಿ ಇವರಿಗೆ ರಿಕವರಿ ಮಾಡಿರೋದು ಮಾತ್ರ ಇಲ್ಲ, ಈ ಕಳ್ಳರು ಅಂದರೆ ಯಾರು? ಸೊ ಇವರು ಇಷ್ಟು ಒಂದು ಕಷ್ಟಪಟ್ಟು ಒಂದು ಜೀವನದಲ್ಲಿ ಕಷ್ಟಪಟ್ಟು ಒಂದು 15 ಗ್ರಾಮ 20 ಗ್ರಾಮ ಸಂಪಾದನೆ ಮಾಡಿರ್ತಾರೆ. ಅವರ ಲೈಫ್ ಟೈಮ್ ಸಂಪಾದನೆಯನ್ನು ಯಾವನೋ ಒಬ್ಬನ ರಾತ್ರಿ ಕಳ್ತನ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಅಂದ್ರೆ ಅದು ಸಿಂಪ್ಲಿ ನಾಟ್ ಅ ಕಳ್ತನ. ಅವರು ಲೈಫ್ ಟೈಮ್ ಸಂಪಾದ್ಯ ಒಂದು 20 ಗ್ರಾಮ 50 ಗ್ರಾಮ ಒಬ್ಬರಿಗೆ ಹೋಗುತ್ತಂದ್ರೆ ಭಾಳಷ್ಟು ಮಂದಿಗೆ ಆ ಲೈಫಲ್ಲಿ ಅವರು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದಾರೋ ಅದು ಒಂದು ರಾತ್ರಿಯಲ್ಲಿ ಒಬ್ಬನ ತೊಗೊಂಡು ಹೋಗ್ತಾನಂದ್ರೆ ಅದನ್ನು ನಾವು ಬಿಡೋದಿಲ್ಲ. ನಾವು ಸಂಪೂರ್ಣವಾಗಿ ನಮ್ಮ ಪ್ರಯತ್ನವನ್ನು ನಾವು ನಮ್ಮ ಎಂಟೈರ್ ಟೀಮ್ ನಮ್ಮ ಆಫೀಸರ್ ಸಿಬ್ಬಂದಿ ಭಾಳಷ್ಟು ಶ್ರಮಪಟ್ಟು ಈ ಕೇಸಲ್ಲಿ ಪತ್ತೆ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ಅದೇ ರೀತಿಯಲ್ಲಿ ಮಾಡ್ತೀವಿ ಅಂದರೆ ಹೇಳ್ಕೊಂಡು ಮಾಡ್ತೀವಿ. ನೀವು ಯೂಟ್ಯೂಬರ್ಸ್ ಮತ್ತು ಭಾಳಷ್ಟು ಮೀಡಿಯಾದವರು ಇದ್ದೀರಿ, ನೀವು ಈ ಮಾಹಿತಿಯನ್ನು ಜನರಿಗೆ ತೊಗೊಂಡು ಹೋಗಬೇಕು. ಯಾವುದೇ ಒಂದು ಘಟನೆ ಆಗುವ ಸಂದರ್ಭದಲ್ಲಿ ತಕ್ಷಣ ನೀವು 112 ಕಾಲ್ ಮಾಡ್ತೀರಂದ್ರೆ ಇಮಿಡಿಯೇಟ್ಲಿ 10 to 15 ಮಿನಿಟ್ಸಲ್ಲಿ ಪೊಲೀಸರು ಬರ್ತಾರೆ. ಕೆಲವೊಂದು ಇಂಟೀರಿಯರ್ ಪ್ಲೇಸಿಗೆ ಸಮ್ಟೈಮ್ಸ್ ಟೈಮ್ ತೊಗೊಳ್ಬಾರ್ದು. ಆವ್ರೇಜ್ ಟೈಮ್ದು ನಮ್ಮದು 10 to 15 ಮಿನಿಟ್ಸಲ್ಲಿ ನಾವು ಬರ್ತಾ ಇದ್ದೀವಿ. ಸೊ ತಕ್ಷಣ ಬಂದು ಯಾವುದೇ ಒಂದು ದೊಡ್ಡ ಹೊಡೆದಾಟ ಆಗುವುದಂತ ನಾವು ತಪ್ಪಿಸೋದಕ್ಕೆ ಅವಕಾಶ ಇದೆ. ದಯವಿಟ್ಟು ಮಾಧ್ಯಮದವರು ಮತ್ತು ಯೂಟ್ಯೂಬರ್ಸ್ ನೀವು ಈ ಮಾಹಿತಿಯನ್ನು ಎಲ್ಲರಿಗೂ ತಲುಪಬೇಕಂದ್ರೆ ಹೇಳ್ಕೊಡಿ. ಆಯ್ತಾ, ನೆಕ್ಸ್ಟ್ ಘಟಪ್ರಭಾ ನೆಕ್ಸ್ಟ್ ಕೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಲೋಹಾರ್ ಅವರು ಇವ್ರದ್ದು 1 ವರ್ಷದ ಹಿಂದೆ ಕಳ್ತನ ಆಗಿತ್ತು ಮೊಬೈಲ್, ಈಗ ಟ್ರೇಸ್ ಮಾಡಿ ಅವ್ರಿಗೆ ವಾಪಸ್ ಕೊಡ್ತಾ ಇದ್ದೀವಿ. ಎಲ್ಲರೂ
ಕುಲ್ಗೋಡ್ ಬನ್ರಿ ಸ್ಟಾಪ್. ನೆಕ್ಸ್ಟ್ ಕೃಷ್ಣ ಅಲಕ್ನೂರ್. ಕುಲ್ಗೋಡ್ ಕೃಷ್ಣ ಅಲಕ್ನೂರ್. ನೆಕ್ಸ್ಟ್ ಸಿದ್ದಪ್ಪ ಮುಲ್ಕೋಡ್. ಮೌನೇಶ್ ಬಡಿಗೇರ್ ಅವ್ರು ತಗೊಳ್ರಿ. ಮೌನೇಶ್ ಬಡಿಗೇರ್ ಆಯ್ತಲ್ಲ ಕುಲ್ಗೋಡ್. ಮೌನೇಶ್ ಬಡಿಗೇರ್ ತಗೊಳ್ರಿ. ನೆಕ್ಸ್ಟ್ ಕುಲ್ಗೋಡ್ ನೋಡ್ರಿ. ಕೃಷ್ಣ ಅಲಕ್ನೂರ್ ಕುಲ್ಗೋಡ್. ನೆಕ್ಸ್ಟ್ ಸಿದ್ದಪ್ಪ ಮುಗಳ್ಕೋಡ್. ನೆಕ್ಸ್ಟ್ ಮಂಜುನಾಥ್ ಎಮ್ಮಿ. ನೆಕ್ಸ್ಟ್ ಮಂಜುನಾಥ್ ಎಮ್ಮೆ ಬಂದ್ರ. ನೆಕ್ಸ್ಟ್ ಮುಜೀಬ್ ನೂರ್ ಸಾಬ್. ನೆಕ್ಸ್ಟ್ ಪರಶುರಾಮ್ ಬನ್ನಿ ಶೆಟ್ಟಿ. ನೆಕ್ಸ್ಟ್ ಘಟಪ್ರಭಾ. ಮೊಬೈಲ್ ತಗೊಂಡ್ರೆಲ್ಲ ದಯವಿಟ್ಟು ಇಲ್ಲೇ ಇರ್ಬೇಕು, ಯಾಕಂದ್ರೆ ತಾವು ಸಿಗ್ನೇಚರ್ ಮಾಡಿ ಹೋಗ್ಬೇಕಾಗತ್ತ. ಮೊಬೈಲ್ ವಾಪಸ್ ತಗೊಂಡಿದ್ದೀರ ಅಂತ ಹೇಳಿ ಅದಕ್ಕಾಗಿ ಎಲ್ಲರೂ ಇಲ್ಲೇ ಇರ್ಬೇಕು. ನೆಕ್ಸ್ಟ್ ಪರಶುರಾಮ್ ಬನ್ನಿ ಶೆಟ್ಟಿ. ನೆಕ್ಸ್ಟ್ ಘಟಪ್ರಭಾ. ನೆಕ್ಸ್ಟ್ ಘಟಪ್ರಭಾ ಮನೋಜ್ ಕಪೂರ್. ಘಟಪ್ರಭಾ ಸ್ಥಾಪನೆ. ಮನೋಜ್ ಕಪೂರ್. ನೆಕ್ಸ್ಟ್ ಹರೀಶ್ ಗದಾಡಿ. ಮುಂದಿನ ದಿನದಲ್ಲಿ ನಮ್ಮ ಸ್ಟಾಫ್ ಇದು ಬೇಗ ಆಗ್ಬೇಕಂದ್ರೆ ಒಂದು 2 ತಿಂಗಳ ಒಳಗಡೆ ಅಟ್ಲೀಸ್ಟ್ ರಿಕವರಿ ಆಗ್ಬೇಕು. ಈಗ ಹಳೆಯದು ನಾವು ಮಾಡ್ತಾ ಇದ್ವಿ, ಒಳ್ಳೆ ವಿಚಾರ. ಮುಂದೆ ಅಫೆನ್ಸ್ ಆಗಿದೆ ಅಂದ್ರೆ ಒಂದು 2 ತಿಂಗಳಲ್ಲಿ ನಾವು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅಷ್ಟು ನೀವೇ ಸ್ಟೇಷನ್ಗಳಲ್ಲಿ ಒಳ್ಳೆಯ ಕಾರ್ಯಕ್ರಮ. ಗೋಪಾಲ್ ಇಟ್ಕೋಸ್ ಬನ್ನಿ. ಲಕ್ಷ್ಮಣ್ ಗೋವಿಂದ ಗೋಳ್. ಲಕ್ಷ್ಮಣ್ ಬಂದ್ ನೆಕ್ಸ್ಟ್ ಕೆಂಚಪ್ಪ ಸೊಲ್ಲಾಪುರ್. ನೆಕ್ಸ್ಟ್ ಸ್ಟೇಷನ್ ಗೋಕಾಕ್ ಟೌನ್. ನೆಕ್ಸ್ಟ್ ಗೋಕಾಕ್ ಟೌನ್ ಸ್ಥಾಪನೆ. ಫಸ್ಟ್ ಒನ್ ಸೀಮಾ. ಸೆಕೆಂಡ್ ಒನ್ ಉಮಾ ಸೋನಾಜೆ. ನೆಕ್ಸ್ಟ್ ಮುತ್ತಪ್ಪ ವ್ಯಾಪಾರಿ. ನೆಕ್ಸ್ಟ್ ಗೋಪಾಲ್ ಪಾಟೀಲ್. ನೆಕ್ಸ್ಟ್ ದುಂಡಪ್ಪ ಗುಲ್ಗಂಚಿ. ನೀವು ಸ್ಮೈಲ್ ಪ್ಲೀಸ್ ಅಂದ್ರೆ ನೆಕ್ಸ್ಟ್ ಲಾಸ್ಟ್ ಎಂ ಕನ್ಮಾಡಿ ಸರ್. ನೆಕ್ಸ್ಟ್ ಎಂ ಕನ್ಮಾಡಿ. ಎಂ ಕನ್ಮಾಡಿ ರಮೇಶ್ ಗೌರವ್. ನಿಮ್ದು ದುಡ್ಡಪ್ಪನ. ನೆಕ್ಸ್ಟ್ ಎಂ ಕನ್ಮಾಡಿ ರಮೇಶ್ ಗೌರವ್. ಬರ್ರಿ ಸ್ಟಾಪ್. ಅಭಿಷೇಕ್ ಸುತಾರ್. ನೆಕ್ಸ್ಟ್ ಸತೀಶ್ ಪಾಟೀಲ್. ನೆಕ್ಸ್ಟ್ ಶಿವಲಿಂಗ್ ಗಂಬ್ರಿ.
Last one, Sagar Pakirappa Kondagol. Sagar. ಅಲ್ಲೇ ಮನೆಗೆ ಬ್ಯಾಗ್ ಕೊಡ್ರಿ. ಇನ್ನೊಬ್ರು ಈ ಕಡೆ ಬರ್ತೀನಿ, ಅದು ಮುಖ ಕಾಣುತ್ತಾನೆ ನನ್ನದು. ಸೊ ವೈಟ್ ಸರ್. ಹಾಂ ಸರ್, ಸರ್